ಹಳ್ಳಿಗಳಲ್ಲಿ ಮನೆ ಅಂತ ಅಂದ್ಮೇಲೆ ನಾಯಿ ಬೆಕ್ಕು ಕುರಿ ಕೋಳಿ ಈ ರೀತಿ ಪ್ರಾಣಿಗಳಿರೋದು ಮಾಮೂಲಿ. ಆದ್ರೆ ನಾಯಿ ಕಚ್ಚಿದ್ರು ಬೆಕ್ಕು ಪರ್ಚಿದ್ರು ಅಯ್ಯೋ ಬಿಡು ಅದೇನಾಗುತ್ತೆ ಅಂತ ನಿರ್ಲಕ್ಷ್ಯ ವಹಿಸೋರೆ ಜಾಸ್ತಿ. ಆದ್ರೆ ಈ ರೀತಿ ನಿರ್ಲಕ್ಷ್ಯ ವಹಿಸಿದಂತಹ ಮಹಿಳೆ ಸಾವನ್ನಪ್ಪಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬೇಬಿ ಎನ್ನುವಂತಹ ಮಹಿಳೆ ತೋಟದಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋದಾಗ ನಾಯಿ ಮರಿ ಒಂದು ಕಾಲಿಗೆ ಕಚ್ಚಿ ಗಾಯ ಮಾಡಿರುತ್ತೆ. ಆದ್ರೆ ಅದೇನಾಗುತ್ತೆ ನಾಯಿ ಮರಿ ಅಲ್ವಾ ಬಿಡು ಅಂತ ಹೇಳಿ ಆ ಮಹಿಳೆ ಸುಮ್ಮನೆ ಆಗ್ತಾಳೆ. ಯಾರಿಗೂ ಕೂಡ ಈ ವಿಚಾರವನ್ನ ಹೇಳೋದು ಇಲ್ಲ. ಇದಾದ ಒಂದೇ ವಾರಕ್ಕೆ ಆಕೆಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಆಸ್ಪತ್ರೆಗೆ ದಾಖಲಾಗ್ತಾರೆ. ಹುಚ್ಚಿಯ ರೀತಿಯಲ್ಲಿ ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ನೀರ್ ಕೊಡಿ ಅಂತ ಹೇಳಿ ಕೂಗಾಡ್ತಾ ಇರ್ತಾರೆ. ವೈದ್ಯರು ಚಿಕಿತ್ಸೆಯನ್ನ ನೀಡುವಂತಹ ಸಂದರ್ಭದಲ್ಲಿ ಆಕೆಗೆ ನಾಯಿ ಕಚ್ಚಿರೋದು ಗೊತ್ತಾಗುತ್ತೆ. ಹೆಚ್ಚಿನ ಚಿಕಿತ್ಸೆಗೆ ಅಂತ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದ್ರೆ ಅಷ್ಟರಲ್ಲಾಗಲೇ ರೇಬಿಸ್ ಕಾಯಿಲೆ ಸಂಪೂರ್ಣವಾಗಿ ಆವರಿಸಿದ್ರಿಂದ ಆಕೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ. ರೇಬಿಸ್ ಅನ್ನುವಂಥದ್ದು ಮಾರಕ ರೋಗ, ಒಬ್ಬರಿಂದ ಒಬ್ಬರಿಗೆ ಕೂಡ ಹರಡುತ್ತೆ. ಯಾವುದೇ ಪ್ರಾಣಿ ಕಚ್ಚುಲಿ ಪರಚುಲಿ ಚಿಕಿತ್ಸೆ ಪಡ್ಕೊಳ್ಳಿ, ಹುಷಾರಾಗಿರಿ.